ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಅವಧಿಯಲ್ಲಿ ನಾವು ಕನ್ನಡದ ಮೊದಲನೇ ಪಾಠ ವನಮರದ ಗಿಳಿ ಅದರ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳುತ್ತಾ ಹೋಗೋಣ. ಹಾಗಾದರೆ ನಾವು ಮೊದಲು ಈ ಪಾಠವನ್ನು ಬರೆದಿರುವ ಲೇಖಕರು ಅರಾಮಿತ್ರವರ ಕವಿ ಪರೀಕ್ಷೆಯನ್ನು ನೋಡುತ್ತಾ ಹೋಗೋಣ. ಈ ಪಾಠದಲ್ಲಿ ನಾವು 1 ವಾಕ್ಯ, 2, 3 ವಾಕ್ಯ ಮತ್ತು 8, 10 ವಾಕ್ಯ ಅದರ ನೋಟ್ಸನ್ನು ನಿಮಗೆ ಕೊಡುತ್ತೇವೆ. ಅದನ್ನು ನೀವು ಸರಿಯಾಗಿ ನಿಮ್ಮ ನೋಟ್ಸ್ ಪಟ್ಟಿಯಲ್ಲಿ ಬರ್ಕೊಂಡು ಅದನ್ನು ಓದಿರಿ. ಫ್ರೆಂಡ್ಸ್, ನಾವು ಈಗ ಈ ಪಾಠವನ್ನು ಬರೆದಿರುವವರು ಅರಾಮಿತ್ರ ಅವರ ಕವಿ ಪರೀಕ್ಷೆಯನ್ನು ನೋಡೋಣ. ಅವರ ಪರಿಚಯನ್ನು ನಾವು ನೋಡುತ್ತಾ ಹೋಗೋಣ. ಅಷ್ಟೇ ಅಂಡರ್ಲೈನ್ ಮಾಡುತ್ತೇನೆ, ಅಷ್ಟೇ ಓದಿರಿ. ಎಕ್ಸಾಮ್ನಲ್ಲಿ ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ ಅಂಡರ್ಲೈನ್. ಅರಾಮಿತ್ರ ಅವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಎಂಬಲ್ಲಿ ಜನಿಸಿದರು. ಅವರು ಮಂಡ್ಯ ಜಿಲ್ಲೆದ ಅಕ್ಕಿಹೆಬ್ಬಾಳು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಏನು? ಇವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ರಾಮಣ್ಣ ಮಿತ್ರ. ಅವರ ಇಂಟ್ರೊಡಕ್ಷನ್ ಎಕ್ಸಾಮ್ನಲ್ಲಿ ಇಷ್ಟು ವಾಕ್ಯ ರೂಪದಲ್ಲಿ ಬರೆಯಿರಿ. ನೆಕ್ಸ್ಟ್ ಕೃತಿಗಳು, ನೆಕ್ಸ್ಟ್ ಪುರಸ್ಕಾರಗಳು. ಈಗ ಡೈರೆಕ್ಟ್ ಕೃತಿಗಳನ್ನು ನೋಡಿರಿ. ಇಂಪಾರ್ಟೆಂಟ್ ಈಸಿ ಕೃತಿಗಳನ್ನು ನಾನು ಅಂಡರ್ಲೈನ್ ಮಾಡುತ್ತೇನೆ, ಅದನ್ನು ಓದಿರಿ. ಈಗ ಹಿಂಗೆ ಬರೆಯಿರಿ ವಾಕ್ಯ ರೂಪದಲ್ಲಿ. ಇವರ ಪ್ರಮುಖ ಕೃತಿಗಳನ್ನು: ಛಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತ ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆನ್ನೇರಿ, ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ಇವರು ರಚಿಸಿದ್ದಾರೆ. ನೆಕ್ಸ್ಟ್ ನಾವು ಅವರ ಪುರಸ್ಕಾರಗಳನ್ನು ನೋಡೋಣ. ಇವರಿಗೆ ನವರತ್ನ ರಾಮ್ ಪ್ರಶಸ್ತಿ, ಕಾವ್ಯಾನಂದ್ ಪುರಸ್ಕಾರ, ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೆರಾಜ್ ಪ್ರಶಸ್ತಿಗಳು ಸಂದಿವೆ. ಈ ಪ್ರಸ್ತುತ ಪಾಠ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಹಲೋ ಸ್ಟೂಡೆಂಟ್ಸ್, ಈಗ ನಾವು 1 ವಾಕ್ಯದಲ್ಲಿ ಉತ್ತರಿಸಿರುವ ಪ್ರಶ್ನೆಗಳನ್ನು ನೋಡೋಣ. ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯ. ಸೊ ವಾಟ್ ಮೆಥಡ್ ಹಿ ವಾಸ್ ಪ್ರಾಕ್ಟಿಸಿಂಗ್ ಟು ಕಿಲ್ ದ ಅನಿಮಲ್ಸ್? ಈಗ ಉತ್ತರ: ಬೇಡನು ವಿಷ ಸವರಿದ ಬಾಣಗಳನ್ನು ಉಪಯೋಗಿಸಿ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದನು. ಇಷ್ಟೇ ಆನ್ಸರನ್ನು ಬರೆಯಿರಿ. ನೆಕ್ಸ್ಟ್ ಕ್ವಶನ್: ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ವೈ ದ ಆರೋ ವಾಸ್ ಶಾಟ್ ಆಟ್ ದಿ ಟ್ರೀ? ಜಿಂಕೆ ಗುರಿ ಇಟ್ಟು ಪ್ರಯೋಗಿಸಿದ ಬಾಣವನ್ನು ಜಿಂಕೆ ಹಾರಿ ತಪ್ಪಿಸಿಕೊಂಡುದರಿಂದ ಅದು ಮರಕ್ಕೆ ತಗುಲಿತು. ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು? ವಾಟ್ ವೇರ್ ದ ರಿಸಲ್ಟ್ಸ್ ಆಫ್ಟರ್ ದ ಆರೋ ಹಿಟ್ ದ ಟ್ರೀ? ಸೊ ಆನ್ಸರ್: ಬಾಣದಲ್ಲಿದ್ದ ವಿಷದ ಪ್ರಭಾವದಿಂದ ಆ ಮರವು ಒಣಗಿ ನಿಂತಿತು. ಅದರ ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಮಾಯವಾಯಿತು. ಸೊ ನೋಟ್ ಡೌನ್ ದಿಸ್ ನೋಟ್ಸ್ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್: ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ? ವೈ ವಾಸ್ ಲಾರ್ಡ್ ಇಂದ್ರ ಸರ್ಪ್ರೈಸ್ಡ್ ಸೀಯಿಂಗ್ ದ ಪ್ಯಾರೆಟ್? ಸೊ ಆನ್ಸರ್: ಉತ್ತರ: ವಿಷದ ಪ್ರಭಾವದಿಂದಾಗಿ ಮರದ ಹಣ್ಣು, ಕಾಯಿ ಒಣಗಿದವು. ಆದರೆ ಗಿಳಿಯು ಬೇರೆ ಮರಕ್ಕೆ ಹೋಗದೆ ಅದೇ ಮರದಲ್ಲಿ ವಾಸವಾಗಿತ್ತು.
ಇದನ್ನು ಕಂಡು ಇಂದ್ರದೇವನಿಗೆ ಆಶ್ಚರ್ಯವಾಯಿತು. ದೋ ದ ಟ್ರೀ ವಾಸ್ ಡ್ರೈ ಹಿ ವಾಸ್ ಲಿವಿಂಗ್ ದೇರ್. ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಗಿಳಿಯ ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡನು. ಸೊ ನೆಕ್ಸ್ಟ್ ಕ್ವಶನ್, ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು? ಇಂದ್ರನು ತನಗಾದ ಸಂತೋಷವನ್ನು ಗಿಳಿಗೆ ವರವನ್ನು ನೀಡುವುದರ ಮೂಲಕ ಪ್ರಕಟಿಸಿದನು. ಫ್ರೆಂಡ್ಸ್, ನಾವು ಸಿ 2-3 ವಾಕ್ಯದಲ್ಲಿ ಉತ್ತರಿಸಿರುವ ಪ್ರಶ್ನೆಗಳನ್ನು ನಾವು ಈಗ ನೋಡಿಕೊಳ್ಳೋಣ. ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? ಈ ಕ್ವಶನ್ ಪೂರ್ತಿ ಆನ್ಸರನ್ನು ನೀವು ಬೈ ಹಾರ್ಟ್ ಹೊಡೆಯಿರಿ. ಈಸಿ ಕ್ವಶನ್, ಟೇಕ್ ದಿಸ್ ನೋಟ್ಸ್. ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ. ಏನು ಕೊಟ್ಟಿದೆ? ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ರೋಗಕ್ಕೆ ಒಳಗಾಗಿ ಒಣಗಿದೆ. ಹಾಗೊಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ, ಅದಕ್ಕೆ ಒಳ್ಳೆಯ ದಿನ ಬರಲಿ ಎಂದು ಬಯಸುತ್ತಾ ಇಲ್ಲಿಯೇ ಇರುತ್ತೇನೆ ಎಂದು ಗಿಳಿಯು ತಾನು ಅಲ್ಲಿಯೇ ಇರುವುದಕ್ಕೆ ಕಾರಣ ನೀಡಿತು. ಇದು ಮೊದಲನೆಯ ಆನ್ಸರು. ಐ ವಿಲ್ ಅಂಡರ್ಲೈನ್ ದಿಸ್ ಇವತ್ತು. ಸೊ ಸ್ಟೂಡೆಂಟ್, ಕಾಪಿ ಡೌನ್ ದಿಸ್. ಸೊ ನೆಕ್ಸ್ಟ್ ಕ್ವಶನ್, ಸಾಮಾನ್ಯವಾದ ಲೋಕವರ್ತನೆ ಯಾವುದು? ಗಿಳಿ ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತಿತ್ತು. ಗಿಳಿ ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತಿತ್ತು. ನೋಟ್ ಡೌನ್ ದಿಸ್, ವಿಲ್ ಗೋ ಟು ದ ನೆಕ್ಸ್ಟ್ ಪಾರ್ಟ್. ಇದನ್ನು ಬರೆಯಿರಿ. ಆದರೆ ಅದು ಅಲ್ಲೇ ವಾಸ ಮಾಡುತ್ತಿತ್ತು. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದರೂ ದುರ್ಬಲಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು. ಅದಕ್ಕೆ ಒಳ್ಳೆಯ ದಿನ ಬರಲಿ ಎಂದು ಆ ಗಿಳಿ ಹಾರೈಸುತ್ತಾ. ಇದೇ ಸಾಮಾನ್ಯವಾದ ಲೋಕವರ್ತನೆಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ಸೊ ಇದರ ಆನ್ಸರ್, ಗಿಳಿಯು ಇಂದ್ರನನ್ನು, ದೇವರಾಜ, ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಲನಲಿಸುವ, ಫಲಪುಷ್ಪ ಭಾರದಿಂದ ಬೀಗುವ, ನೆರಳು ಕೊಡುವ ವರವನ್ನು ದಯಪಾಲಿಸು. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಸೊ ಸ್ಟೂಡೆಂಟ್ಸ್, ಈಗ 8-10 ವಾಕ್ಯದಲ್ಲಿ ಉತ್ತರಿಸಿರಿ. ಈ ಪಾಠದ 8-10 ವಾಕ್ಯ, ಅದನ್ನು ನೋಡೋಣ. ಗಿಳಿಯು ಪರಹಿತಾಕಾಂಕ್ಷಿ ಎನಿಸಿಕೊಂಡದ್ದು ಹೇಗೆ? ಇದು IMP ಕ್ವಶನ್ ನೋಡ್ರಿ, ಬೋರ್ಡ್ನಲ್ಲಿ ಬಂದಿದೆ. ಸ್ಟೇಟ್ ಲೆವೆಲ್, ತಾಲೂಕು ಲೆವೆಲ್, ಪ್ರಿಪರೇಟರಿಯಲ್ಲಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ನಲ್ಲಿ ಬಂದಿದೆ. ಇದರ ಉತ್ತರ ನೋಡೋಣ. ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ರೋಗಕ್ಕೆ ಒಳಗಾಗಿ ಬಡತನಗಳು ಕಿತ್ತು ತಿನ್ನುತ್ತವೆ. ಹಾಗೊಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ, ನಾನು ಎಲ್ಲೋ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ, ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ. ಆದರೆ ವಾಸ ಮಾತ್ರ ಇಲ್ಲೇ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದರೂ ದುರ್ಬಲಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು. ಅದಕ್ಕೆ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕೆ.
ಬಹಳಷ್ಟು ಹೆಲ್ಪ್ಫುಲ್ ನೋಟ್ಸ್ ಇದೆ. ಇದನ್ನು ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ ಮತ್ತು ಅದನ್ನು ಓದಿರಿ. ಸೊ ಸ್ಟೂಡೆಂಟ್ಸ್, ಸೆಕೆಂಡ್ ಕ್ವಶನ್ ವಿಲ್ ಸಿ. ಈಗ ಸೆಕೆಂಡ್ ಕ್ವಶನನ್ನು ನೋಡೋಣ. ಗಿಳಿಯ ವರ್ತನೆಯಿಂದ ಮಾನವರಾದ ನಾವು ಕಲಿಯಬೇಕಾದ ಗುಣಗಳೇನು? ಗಿಳಿಯು ಮರ ಒಣಗಿ ನಿಂತರೂ ಆ ಮರದಲ್ಲೇ ವಾಸ ಮಾಡುತ್ತಿತ್ತು. ಹಾಗೆ ನಾವು ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗೆ ಇದ್ದು ದುರ್ಬಲಗಳಿಗೆಯಲ್ಲೂ ಜೊತೆಯಲ್ಲಿ ಇರಬೇಕೆಂಬ ಗಿಳಿಯ ವರ್ತನೆಂಬ ನಮಗೆ ಕೃತಜ್ಞತೆಯನ್ನು ಕಲಿಸುತ್ತದೆ. ಕಷ್ಟದಲ್ಲಿರುವವರಿಗೆ ಜೊತೆಯಾಗಿದ್ದು ಅದನ್ನು ಪರಿಹರಿಸಬೇಕು. ಸ್ವಾರ್ಥವನ್ನು ಬಿಡಬೇಕು. ಬೇರೆಯವರ ಬಲಿತನ್ನು ಬಯಸುವುದು ಮಾನವನ ಕರ್ತವ್ಯ. ಅದರಿಂದ ನಮ್ಮ ಜೀವನದಲ್ಲಿ ಸುಖ ಸಂತೋಷಗಳು ಬರುತ್ತದೆ ಎಂಬುದನ್ನು ತಿಳಿಯಬಹುದು. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಯಲ್ಲಿ ಇದ್ದವರು ಕಷ್ಟ ಕಾಲದಲ್ಲೂ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆಯನ್ನು ಮಾಡಬೇಕು ಎಂಬ ಗುಣಗಳನ್ನು ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕು. ನಾವು ಈಗ ಸಂದರ್ಭದೊಡನೆ ವಿವರಿಸಿ ಎಂಬ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೋಣ. ಫಸ್ಟ್, ಇಂಥ ವನಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಮೊದಲು ನಮಗೆ ಏನು ಬರ್ತಿತ್ತಂದರೆ ಪ್ರಸ್ತಾವನೆ. ಫಸ್ಟ್ ವಿ ಶುಡ್ ರೈಟ್ ಪ್ರಸ್ತಾವನೆ. ಸೆಕೆಂಡ್ ಸಂದರ್ಭ, ಥರ್ಡ್ ಸ್ವಾರಸ್ಯ. ಈ 3 ಪಾಠದಲ್ಲಿ ನಾವು ಡಿವೈಡ್ ಮಾಡ್ಕೋಬೇಕು. ಉತ್ತರವನ್ನು 3 ಪಾರ್ಟ್ನಲ್ಲಿ ಡಿವೈಡ್ ಮಾಡಿ. ಈ ಪ್ರಸ್ತುತ ವಾಕ್ಯವನ್ನು ಅರಾಮಿತ್ರವರು ಬರೆದಿರುವ ವನಮರದ ಗಿಳಿ ಎಂಬ ಪಾಠವನ್ನು ಅವರ ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾಗಿದೆ. ಇಷ್ಟೇ ಬರೆಯಬೇಕು ಮಕ್ಕಳೇ. ನೆಕ್ಸ್ಟ್ ಸಂದರ್ಭ ಏನು ಬರಿಬೇಕು ಅಂದರೆ ಯಾವಾಗ ಈ ಮಾತು ನಡೀತಿತ್ತು ಆ ಸೀಕ್ವೆನ್ಸನ್ನು ನೀವು ನೋಡಿಕೊಳ್ಳಿ ಓನ್ ಬರಿಬಹುದು. ಈ ಮೇಲಿನ ಮಾತನ್ನು ಇಂದ್ರದೇವನು ಗಿಳಿಗೆ ಹೇಳಿದನು. ಫಸ್ಟ್ ಪಾಯಿಂಟ್, ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು. ಮರ ಒಣಗಿ ನಿಂತರೂ ಗಿಳಿ ಆ ಮರದ ಫೂಟರೆಯನ್ನು ಬಿಟ್ಟು ಹೋಗಲಿಲ್ಲ. ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಇದನ್ನು ನೋಡಿದನು. ಅವನಿಗೆ ಆಶ್ಚರ್ಯವಾಯಿತು. ಗಿಳಿಯನ್ನು ಕರೆದು ಈ ಮೇಲಿನ ಮಾತನ್ನು ಹೇಳಿದನು. ಈ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಯಾರು ಹೇಳಿದ್ದಾರೆ? ಇಂದ್ರದೇವನು ಗಿಳಿಗೆ ಹೇಳಿದನು. ಲಾಸ್ಟಿಗೆ ಇಷ್ಟು ಬರೆದರೆ ಸಾಕು. ನೆಕ್ಸ್ಟ್ ಸ್ವಾರಸ್ಯ ಕನ್ಕ್ಲೂಷನ್ ಏನೇನಾಯಿತು ಅಂದರೆ ಒಂದೇ ವಾಕ್ಯದಲ್ಲಿ ಬರಿಬೇಕು. ವನಮರದಲ್ಲಿ ಗಿಳಿ ಇರುವುದರಿಂದ ಇಂದ್ರದೇವನಿಗೆ ಆಶ್ಚರ್ಯವಾಯಿತು. ಒಂದಲ್ಲಿ ಬರೀಬೇಕು. ಇದರಲ್ಲಿ 3 ಪಾರ್ಟ್ ಇದೆ. ಸೇಮ್ ಹೆಂಗೆ ಮೊದಲನೇ ಫಸ್ಟ್ ಕ್ವಶನ್ ಹೆಂಗೆ ಮಾಡಿದಿರಿ ಈಗ ಸೇಮ್ ಸೀಕ್ವೆನ್ಸ್ನಲ್ಲಿ ಬರೀಬೇಕು. ಪ್ರಸ್ತಾವನೆ, ಸಂದರ್ಭ, ಸ್ವಾರಸ್ಯ. ಪ್ರಸ್ತಾವನೆ ಎಲ್ಲ ಕ್ವಶನ್ಗಳಿಗೆ ಸೇಮ್ ಬರುತ್ತೆ. ಈ ಪ್ರಸ್ತುತ ವಾಕ್ಯವನ್ನು ಯಾರು ಬರೆದಿದ್ದಾರೆ? ಈ ಪ್ರಸ್ತುತ ವಾಕ್ಯವನ್ನು ಅರಾಮಿತ್ರವರು ಬರೆದಿರುವ ವನಮರದ ಗಿಳಿ ಎಂಬ ಪಾಠವನ್ನು ಅವರ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಯಾವುದು ಬರೀಬಹುದು? ಸಂದರ್ಭ. ಏನು ಸಂದರ್ಭ? ಯಾವ ಸೀಕ್ವೆನ್ಸ್ನಲ್ಲಿ ಯಾವುದನ್ನು ಹೇಳಿದ್ದಾರೆ? ಈ ಮಾತನ್ನು ಇಂದ್ರನು ಗಿಳಿಗೆ ಹೇಳಿದನು. ಇಂದ್ರನಿಗೆ ತುಂಬ ಸಂತೋಷವಾಯಿತು. ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆ ವಿರುದ್ಧವಾಗಿದೆ ಎಂದುಕೊಂಡ ಆ ಗಿಳಿ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡನು. ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ ಹೀಗೆ ಪರಹಿತಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದನು. ಅದರ ಶ್ರದ್ಧೆಯನ್ನು ಮೆಚ್ಚಿ ಈ ಪ್ರಸ್ತುತ ವಾಕ್ಯವನ್ನು ಹೇಳಲಾಗಿದೆ. ಯಾರು ಹೇಳಿದರು? ಇಂದ್ರನು ಗಿಳಿಗೆ ಹೇಳಿದನು. ಅದನ್ನು ಶ್ರದ್ಧೆಯನ್ನು ಮೆಚ್ಚಿ ಹೇಳಿದನು. ಈಗ ಕನ್ಕ್ಲೂಷನ್, ಸ್ವಾರಸ್ಯ. ಏನು ಸ್ವಾರಸ್ಯ ಬರಬೇಕು? ಗಿಳಿಯ ಮರಕ್ಕೆ ಒಳ್ಳೆಯದನ್ನು ಬಯಸಿದ್ದಕ್ಕಾಗಿ ವರ ಕೊಡಲಿಕ್ಕೆ ಇಂದ್ರನು ಸಿದ್ಧನಾದನು. ಇದನ್ನು ನೋಟ್ ಡೌನ್ ಸ್ಟೂಡೆಂಟ್ಸ್, ನೋಟ್ ಮಾಡಿಕೊಡಿ. ಈಗ ಥರ್ಡ್ ಕ್ವಶನ್ ಅನ್ನು ನೋಡಿಕೊಳ್ಳೋಣ. ಇದು ಸೀಕ್ವೆನ್ಸ್ ಸೇಮ್. ಪ್ರಸ್ತಾವನೆ, ಸಂದರ್ಭ, ಸ್ವಾರಸ್ಯ. ಪ್ರಸ್ತಾವನೆ, ಸಂದರ್ಭ ಮತ್ತು ಥರ್ಡ್ ಸ್ವಾರಸ್ಯ. ಸೊ ಸ್ಟೂಡೆಂಟ್ಸ್, ಥರ್ಡ್ ಕ್ವಶನ್ ನೋಡಿಕೊಳ್ಳೋಣ. ಅದರ ಈಗಿನ ಅವಸ್ಥೆಯನ್ನು ಈ ಪ್ರಸ್ತುತ ವಾಕ್ಯವನ್ನು ಅರಾಮಿತ್ರ ಅವರು ಬರೆದಿರುವ ವನಮರದ ಗಿಳಿ ಎಂಬ ಪಾಠವನ್ನು ಅವರ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಪುಸ್ತಕದಿಂದ ಆರಿಸಲಾಗಿದೆ. ಯಾವುದು ಪುಸ್ತಕ? ಮಹಾಭಾರತ ಪಾತ್ರ ಸಂಗತಿಗಳು. ಮತ್ತು ಸಂದರ್ಭ.
ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳಿಕೊಡುತ್ತೇನೆ ಎಂದನು. ಯಾರು ಹೇಳಿದರು? ಇಂದ್ರದೇವನು ಹೇಳಿದರು. ಅದು ಎಂಥ ಜನ್ಮ ಬಯಸಿದ್ದರೂ ಎಂಥ ಭೋಗವನ್ನು ಬಯಸಿದ್ದರೂ ಕೊಡಲು ಅವನು ಸಿದ್ಧನಾಗಿದ್ದನು. ಯಾರು? ಇಂದ್ರದೇವನು. ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತೇ? ದೇವರಾಜ, ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಲಿಸುವ ಫಲಪುಷ್ಪ ಭಾರದಿಂದ ಬೀಗು ನೆರಳು ಕೊಡುವ ವರವನ್ನು ದಯಪಾಲಿಸು. ಈ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಹೇಳಲಾಗಿದೆ. ಈ ಸಂದರ್ಭ ಇರುವುದರಿಂದ ಆ ಮೇಲಿನ ವಾಕ್ಯ ಇಂದ್ರದೇವನು ಯಾರು ಹೇಳುತ್ತಾರೆ? ಇಂದ್ರದೇವನಿಗೆ ಗಿಳಿಯು ಹೇಳುತ್ತದೆ. ಕನ್ಕ್ಲೂಷನ್ ಏನು ಬರುತ್ತೆ? ಗಿಳಿಗೆ ಮರವು ಒಣಗಿದ್ದನ್ನು ಕಂಡು ದುಃಖವಾಗಿ ಇಂದ್ರದೇವನಿಗೆ ವರವನ್ನು ಕೇಳಿತು. ಇಷ್ಟೇ ಇದರ ನೋಟ್ಸ್ ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ಗ್ರಾಮರ್ ಪಾಠವನ್ನು ನೋಡೋಣ. ಲಾಸ್ಟ್ ಪಾರ್ಟ್. ಈಗ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಇದು ಗ್ರಾಮರ್ ಪಾರ್ಟ್ನಲ್ಲಿ ಬಂದಿವೆ. ನಾವು ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ನಾವು ಈಗ ಬರಿಬೇಕು. ಆಶ್ರಯ ಅಂದರೆ ಏನು? ಆಸರೆ. ಆಶ್ರಯ, ಆಸರೆ. ವರ್ಣ ಅಂದರೆ ಬಣ್ಣ. ವರ್ಣ, ಬಣ್ಣ. ತತ್ಸಮ ತದ್ಭವ ರೂಪದಲ್ಲಿ ಬರುತ್ತದೆ ಅದು. ಉಪಕಾರ, ಅಪಕಾರ. ಅದೃಷ್ಟ, ದುರಾದೃಷ್ಟ. ವಿಲೋಮ ಶಬ್ದ. ವಿರುದ್ಧ ಪದ. ಗುರಿಯಾಗು ಯಾವುದು ಸಂಧಿ? ಅದು ಆಗಮ ಸಂಧಿ. ಗುರಿಯಾಗು ಯಾವುದು? ಆಗಮ ಸಂಧಿ. ಪರಹಿತಕಾಂಕ್ಷಿ, ಪರಹಿತಕಾಂಕ್ಷಿ ಅದು ಸವರ್ಣ ದೀರ್ಘ ಸಂಧಿ. ಅದು ಜಿಂಕೆ, ರೂಢನಾಮ. ಇಂದ್ರ, ಅಂಕಿತ ನಾಮ. ರೂಢನಾಮ, ರೂಢಿನಿಂದ ಬಂದ ಹೆಸರುಗಳು. ಇಂದ್ರ ಮನಸ್ಸಿಗೆ ಬಂದ ಇಟ್ಟುಕೊಳ್ಳುವ ಹೆಸರು. ಇಂದ್ರ ಅಂದರೆ ನಾವು ನಮ್ಮ ಮನಸ್ಸಿನಿಂದ ಇಟ್ಟಿರುವ ಹೆಸರುಗಳು. ಸೊ ನೆಕ್ಸ್ಟ್, ಬಿಡಿಸಿ ಸಂಧಿ ಹೆಸರಿಸಿರಿ. ಫಸ್ಟ್ ಕ್ವಶನ್, ಬೆನ್ನಟ್ಟು. ಬೆನ್ನಟ್ಟು, ಬೆನ್ನ ಪ್ಲಸ್ ಅಟ್ಟು, ಬೆನ್ನಟ್ಟು. ಅದು ಏನು? ಲೋಪಸಂಧಿ. ಬಾಣವನ್ನು, ಬಾಣ ಪ್ಲಸ್ ಅನ್ನು, ಬಾಣವನ್ನು. ಅದು ಏನು? ಆಗಮ ಸಂಧಿ. ಕಾಶಿಯಲ್ಲಿ, ಕಾಶಿ ಪ್ಲಸ್ ಅಲ್ಲಿ, ಕಾಶಿಯಲ್ಲಿ. ಅದು ಆಗಮ ಸಂಧಿ. ಪ್ಲೀಸ್ ನೋಟ್ ಡೌನ್ ದ ನೋಟ್ಸ್. ಮಕ್ಕಳೇ ನೋಟ್ ಮಾಡಿರಿ ನೋಟ್ಸನ್ನು. ಲಾಸ್ಟ್ ಪಾರ್ಟ್ ತತ್ಸಮ ತದ್ಭವ. ಮಕ್ಕಳೇ, ನೀವು ಇಲ್ಲಿ ಮಟ್ಟ ವಿಡಿಯೋವನ್ನು ವಾಚ್ ಮಾಡಿದ್ದೀರಿ ಅಂದರೆ ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಯ್ ಅಂತ ಬರೆದು ಹೋಗಿರಿ. ಪ್ಲೀಸ್, ವಿಡಿಯೋ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಬರುತ್ತೆ. ನಾವೀಗ ತತ್ಸಮ ತದ್ಭವವನ್ನು ನೋಡಿಕೊಳ್ಳೋಣ. ರಾಯ. ರಾಯ ಎಂದರೆ ಏನು? ರಾಯ, ರಾಜ. ತತ್ಸಮ ಅದರ ತದ್ಭವ ರೂಪ ರಾಜ. ಸಿರಿ, ಶ್ರೀ. ವರ್ಷ, ವರುಷ. ನೋಡಿದರೆ ಮಕ್ಕಳೇ, ಇದು ನಿಮ್ಮ ಕನ್ನಡ ಮೊದಲನೇ ಪಾಠದ ನೋಟ್ಸ್. ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಬರುತ್ತೆ, ರೆಕಾರ್ಡಿಂಗ್ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಬರುತ್ತೆ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್